Okay, so we'll start now. So today we are going to see the topic called advantages of e-commerce. Okay, so in the previous class we have seen benefits of e-commerce. Okay, so benefits means we have three different types of benefits. Just that is for government, for business, and for the customer. Okay, so today we are going to see the advantages of e-commerce. Okay, so e-commerce is the main advantages is there. So there are many advantages listed here. So we'll see one by one. Okay. So the first one is easy substitutes paper documents with electronic document. Those are easy to create, edit, transfer by trading. So electronic commerce ಏನ್ ಮಾಡ್ತದೆ ಅಂತಂದ್ರೆ paper documents ನ ತೆಗೆದು electronic document ಮಾಡ್ತದೆ ಅಂತ ಹೇಳಕತ್ತಾನ. Okay. So easy, that is electronic commerce. Okay. So electronic commerce ಏನ್ ಮಾಡ್ತದೆ paper document ನ replace ಮಾಡೋದು. Okay. So replace ಮಾಡಿ ಏನ್ ತಗೊಂಡ್ಬಂದಿದೆ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ ತಗೊಂಡ್ಬಂದಿದೆ ಅಂತ ಹೇಳ್ಬೋದು. ಓಕೆ, ಸೊ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ ಏನದ ಅಂತಂದ್ರೆ ನಾವು ಈಸಿಲಿ ಅದನ್ನ ಕ್ರಿಯೇಟ್ ಮಾಡ್ಬೋದು, ಎಡಿಟ್ ಮಾಡ್ಬೋದು ಮತ್ತೆ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಗೂಗಲ್ ಫಾರ್ಮ್ಸ್ ಇರ್ತಾವ ನೋಡ್ರಿ. ಓಕೆ, ಸೊ ಒಬ್ರೊಬ್ರು ಗೂಗಲ್ ಫಾರ್ಮ್ಸ್ ನಾಗೆಲ್ಲ ಫಿಲ್ಅಪ್ ಮಾಡಿ ಸೆಂಡ್ ಮಾಡೋದಿರ್ತದೆ. ಸೊ ಗೂಗಲ್ ಫಾರ್ಮ್ ಏನದ ಕ್ರಿಯೇಟ್ ಮಾಡಕ್ ಈಸಿ ಇದೆ. ಓಕೆ, ಏನಾದ್ರೂ ಅಡಿಷನ್ ಇತ್ತಂದ್ರೆ ಅದನ್ನ ಎಡಿಟ್ ಮಾಡ್ಬೋದು. ಓಕೆ, ಆಮೇಲೆ ಟ್ರಾನ್ಸ್ಫರ್ ಮಾಡೋದು ಈಸಿ ಇದೆ. ಜಸ್ಟ್ ಲೈಕ್ ಒಂದು ಸಬ್ಮಿಟ್ ಬಟನ್ ಹೊಡೆದ್ವಿ ಅಂತಂದ್ರೆ ಈಸಿಲಿ ಸಬ್ಮಿಟ್ ಆಗ್ಬಿಡ್ತದೆ. ಇವನ್ ಯುವರ್ ಇಮೇಲ್ಸ್. ಓಕೆ, ಸೊ ಇಮೇಲ್ಸ್ ಟ್ರಾನ್ಸ್ಫರಿಂಗ್ ಮಾಡಕ ಈಸಿ ಇದೆ ಅಂತ ಹೇಳ್ಬೋದು. ಸೊ ವೆನ್ ಯು ಕಂಪೇರ್ ವಿತ್ ಪೇಪರ್ ಡಾಕ್ಯುಮೆಂಟ್ಸ್, ಸೊ ಪೇಪರ್ ಡಾಕ್ಯುಮೆಂಟ್ಸ್ ಏನಿದೆ ಅಂತಂದ್ರೆ ಅದು ಬಹಳಷ್ಟು ಟೈಮ್ ತಗೋತದೆ. ಓಕೆ, ನೀವು ಪೋಸ್ಟ್ ಆಫೀಸ್ನಾಗ ಹೋಗ್ಬೇಕು ಅಂದ್ರೆ ಏನಾರ ಪೋಸ್ಟ್ ಮಾಡೋರಿದ್ರಿ ಅಂತಂದ್ರೆ ಪೋಸ್ಟ್ ಆಫೀಸಿಗೆ ಹೋಗ್ಬೇಕು, ಆಮೇಲೆ ಅದನ್ನೆಲ್ಲ ಪೋಸ್ಟ್ ಮಾಡ್ಬೇಕು. ಸೊ ಇಟ್ ಟೇಕ್ಸ್ ಅ ಟೈಮ್ compared to the electronic documents. Okay, so ಏನ್ ಹೇಳ್ತಾನಂತಂದ್ರೆ ಎಲೆಕ್ಟ್ರಾನಿಕ್ ಕಾಮರ್ಸ್ ಏನ್ ಮಾಡ್ತದೆ ಪೇಪರ್ ಡಾಕ್ಯುಮೆಂಟ್ಸ್ ನ ತೆಗೆದು ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ ಮಾಡೋದಂತ ಹೇಳ್ತಾನ. ಸೊ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ ಏನದ ಅಂತಂದ್ರೆ ಅದು ಈಸಿಲಿ ಕ್ರಿಯೇಟ್ ಮಾಡ್ಬೋದು, ಎಡಿಟ್ ಮಾಡ್ಬೋದು ಮತ್ತೆ ಟ್ರಾನ್ಸ್ಫರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ಕಂಡಕ್ಟಿಂಗ್ ಬಿಸ್ನೆಸ್ ಥ್ರೂ ಈಸಿ ಈಸ್ ಕ್ವಿಕ್ ಅಂಡ್ ಆಟೋಮೇಟೆಡ್ ಪ್ರೋಸೆಸ್. ಸೊ ಎಲೆಕ್ಟ್ರಾನಿಕ್ ಕಾಮರ್ಸ್ ಯೂಸ್ ಮಾಡಿ ನೀವು ಬಿಸ್ನೆಸ್ ನ ಕಂಡಕ್ಟ್ ಮಾಡೋದು ಕ್ವಿಕ್ ಅದ ಮತ್ತೆ ಆಟೋಮೆಟಿಕ್ ಅದ ಅಂತ ಹೇಳ್ತಾನೆ. ಓಕೆ, ಸೊ ಕ್ವಿಕ್ ಅಂತಂದ್ರೆ ಅಲ್ಲಿ ನಿಮಗ್ ಒಂದ್ ಶಾಪ್ ತೆಗಿಬೇಕು. ಓಕೆ, ಸೊ ಶಾಪ್ ತೆಗೆದು ಆಮೇಲೆ ಒಂದ್ ಜಾಗ ತಗೋಬೇಕು ಅಂತ ಏನಿಲ್ಲ. ಓಕೆ, ಸೊ ಶಾಪ್ ಅಂದ್ರೆ ಆಫ್ಲೈನ್ ಹೆಂಗ್ ಪ್ರೊಸೆಸ್ ಮಾಡ್ತೀವಲ್ಲ ಹಂಗೇನು ಇಲ್ಲ. ಜಸ್ಟ್ ಏನದ ಅಂತಂದ್ರೆ ಆನ್ಲೈನ್ ಒಂದ್ ವೆಬ್ಸೈಟ್ ಇದ್ರೆ, ಒಂದ್ ಇಂಟರ್ನೆಟ್ ಇದ್ರೆ, ಒಂದ್ ಆಪ್ ಇತ್ತಂದ್ರೆ ನಿಮ್ಗೆ ಈಸಿಲಿ ಅದನ್ನ ಸ್ಟಾರ್ಟ್ ಮಾಡ್ಬೋದು ಬಿಸ್ನೆಸ್. ಆಮೇಲೆ ಎಲ್ಲ ಆಟೋಮೆಟಿಕ್ ಪ್ರೊಸೆಸ್ ಇರ್ತದೆ. ಓಕೆ, ಸೊ ಒನ್ಸ್ ಇಟ್ ಇಸ್ ಎಲ್ಲ ಸೆಟಪ್ ಆತಂತಂದ್ರೆ ಆಲ್ ವಿಲ್ ಬಿ ಆಟೋಮೇಟೆಡ್ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಥರ್ಡ್ ಅಡ್ವಾಂಟೇಜಸ್ ಇಸ್ ಒನ್ಸ್ ಇನಿಷಿಯಲ್ ಸೆಟಪ್ ಇಸ್ ಮೇಡ್ ಕಂಡಕ್ಟಿಂಗ್ ಈಸಿ ಇಸ್ ಆನ್ ಎಕನಾಮಿಕ್ ಪ್ರೊಸೆಸ್. ಅದೇ ಹೇಳ್ತೀನಿ, ಫಸ್ಟ್ ಒಂದ್ಸತಿ ನೀವು ಎಲ್ಲ ಸೆಟಪ್ ಮಾಡ್ಬಿಟ್ರಿ ಅಂತಂದ್ರೆ ಎಲೆಕ್ಟ್ರಾನಿಕ್ ಕಾಮರ್ಸ್ ದಟ್ ಇಸ್ ವೆಬ್ಸೈಟ್ ಮಾಡೋದು, ಆಪ್ ರೆಡಿ ಮಾಡೋದು, ಇಂಟರ್ನೆಟ್. ಓಕೆ, ಆಮೇಲೆ ದಟ್ EDI. ಓಕೆ, ಸೊ ಎಲ್ಲಾನು ಒಂದ್ಸತಿ ನೀವು ಸೆಟಪ್ ಮಾಡ್ಬಿಟ್ರಿ ಅಂತಂದ್ರೆ ನೆಕ್ಸ್ಟ್ ಎಲ್ಲ ಪ್ರೊಸೆಸ್ ಮಾಡೋದು ಈಸಿ ಆಗ್ತದೆ ಅಂತ ಹೇಳ್ತಾನೆ. ಸೊ ಒಂದ್ಸತಿ ನೀವು ಇನಿಷಿಯಲ್ ಸೆಟಪ್ ಮಾಡಿ ಇಟ್ಬಿಟ್ರಿ ಅಂತಂದ್ರೆ ಎಲೆಕ್ಟ್ರಾನಿಕ್ ಕಾಮರ್ಸ್ ಪ್ರೊಸೆಸ್ ಈಸಿಲಿ ಮಾಡ್ಬೋದು ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ fourth one is electronic commerce eliminates intermediaries like wholesaler, retailer by directly connecting producer to consumer. Thus, lower price of products and services can be maintained. So, in offline ಅಂತಂದ್ರೆ ಏನಾಗ್ತದೆ ಮೇನ್ ಹೋಲ್ಸೇಲ್ ಮೇನ್ ಬಿಸ್ನೆಸ್ ಅಂತ ಹೋಲ್ಸೇಲ್ ಕಳಿಸ್ತಾನೆ. ಓಕೆ, ಸೊ ಹೋಲ್ಸೇಲ್ ಅಂತ ರಿಟೇಲ್ ಬರ್ತದೆ. ಸೊ ರಿಟೇಲ್ ಅಂತ ಕನ್ಸ್ಯೂಮರ್ ಹಿಂಗ್ ಹೋಗ್ತಿರ್ತದೆ. ಸೊ ಅಲ್ಲಿ ಏನಿರ್ತದೆ ಇಂಟರ್ಮೀಡಿಯೇಟರ್ಸ್ ಇರ್ತಾರೆ ಅಲ್ಲಿ ಆಫ್ಲೈನ್ ಬಿಸ್ನೆಸ್ ಒಳಗ. ಓಕೆ, ಬಟ್ ಇಲ್ಲಿ ಎಲೆಕ್ಟ್ರಾನಿಕ್ ಕಾಮರ್ಸ್ ಒಳಗ ಇಂಟರ್ಮೀಡಿಯೇಟರ್ಸ್ ಇರಂಗಿಲ್ಲ. ಸೊ ಅಲ್ಲೇ ನಿಮ್ಗೆ ಹೋಲ್ಸೇಲ್ ಅಂತ ಇರಂಗಿಲ್ಲ, ರಿಟೇಲ್ ಅಂತ ಇರಂಗಿಲ್ಲ, ಸೊ ಏನು ಇರಂಗಿಲ್ಲ. ಸೊ ಡೈರೆಕ್ಟ್ಲಿ ಯಾರು ಪ್ರೊಡ್ಯೂಸ್ ಮಾಡ್ತಾರ ಅವ್ರಿಂದ ಕನ್ಸ್ಯೂಮರಿಗೆ ಹೋಗ್ಬಿಡ್ತದೆ ಅಂತ ಹೇಳ್ತಾರೆ. ಸೊ ಇದರಿಂದ ಏನಾಗ್ತದೆ ಅಂತಂದ್ರೆ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಅಲ್ಲಾಗ ನಾವು ಲೋವರ್ ಪ್ರೈಸ್ ನ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಅಂದ್ರೆ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ನಮ್ಗೆ ಈಸಿಲಿ ಆಗ್ಬಿಡ್ತದೆ ಅಂತ ಹೇಳ್ತಾನೆ. ಸೊ ಅಂಡರ್ಸ್ಟುಡ್ ದೀಸ್ 4 points.
So everybody understood these 4 points? Raise your hands first. Everybody understood the 4 points, advantages of 4 points? I want everyone should reply. Okay. Okay. So we'll go for the next one. Lower your hands. Okay. So we'll go for the next advantages. So fifth one is using electronic commerce, dynamic pricing can be achieved. Okay. Dynamic pricing is fixing prices at a very last minute before selling thus without before selling thus maintaining optimal stock related to the demand and supply. Okay, so electronic commerce ಅಂತ ನಾವು ಡೈನಮಿಕ್ ಪ್ರೈಸ್ ನ ಅಚೀವ್ ಮಾಡಬಹುದು ಅಂತ ಹೇಳ್ತಾನೆ. ಸೊ ಡೈನಮಿಕ್ ಪ್ರೈಸ್ ಅಂತಂದ್ರೆ ಏನ್ ಹೇಳಕತ್ತಾನ, ಈಗ ನೀವು ಒಂದೇನು ಪ್ರಾಡಕ್ಟ್ ಸೆಲ್ ಮಾಡಕತ್ತೀರಿ. ಓಕೆ, ಸೊ ಸೆಲ್ ಮಾಡ್ಬೇಕಂತಂದ್ರೆ ಲಾಸ್ಟ್ ಮಿನಿಟ್ ನಾಗ ನೀವು ಪ್ರೈಸ್ ನ ಫಿಕ್ಸ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ಈಗ ನೀವೇನೋ ಒಂದು ಪೆನ್ನಿಗೆ 10 ರೂಪೀಸ್ ಇಟ್ರಿ ಅಂತ ತಿಳ್ಕೊಳ್ಳಿ. ಓಕೆ, ಸೊ ನಾನು ಲಾಸ್ಟ್ ಮಿನಿಟ್ ಅದು ಸೆಲ್ ಮಾಡಕ್ಕಿಲ್ಲ, 2% ಡಿಸ್ಕೌಂಟ್ ಕೊಟ್ಬಿಡ್ತೀನಿ. ಓಕೆ, ಇಲ್ಲ ಅಂತಂದ್ರೆ 10 ರೂಪೀಸ್ ಇದ್ದು 15 ರೂಪೀಸ್ ಮಾಡ್ಬಿಡ್ತೀನಿ ಅಂತಂದ್ರೆ ನೀವು ಅಟ್ ಅ ಲಾಸ್ಟ್ ಮಿನಿಟ್ ಆಫ್ ಸೆಲ್ಲಿಂಗ್ ಸೆಲ್ ಮಾಡಕ್ಕಿಲ್ಲ ಲಾಸ್ಟ್ ಮಿನಿಟ್ ನೀವು ಪ್ರೈಸ್ ನ ಫಿಕ್ಸ್ ಮಾಡಬಹುದು. ಅದಕ್ಕೆ ಏನಂತ ಕರೀತಾನೆ, ಡೈನಮಿಕ್ ಪ್ರೈಸಿಂಗ್ ಅಂತ ಕರೀತಾನೆ. ಓಕೆ, ಸೊ ಏನ್ ಹೇಳ್ತಾನೆ, ಈಸಿ ಒಳಗ ಡೈನಮಿಕ್ ಪ್ರೈಸಿಂಗ್ ಮಾಡಬಹುದು ಅಂತ ಹೇಳ್ತಾನೆ. So dynamic pricing is nothing but fixing prices at a very last minute. Okay, so sell ಮಾಡಕ್ಕಿಂತ ಪೆಹ್ಲ means last minute ನಾಗ ನಾವು ಪ್ರೈಸ್ ನ ಫಿಕ್ಸ್ ಮಾಡಬಹುದು ಅಂತ ಹೇಳ್ತಾನೆ. ಸೊ ಅದರಿಂದ ಏನಾಗ್ತದೆ ಅಂತಂದ್ರೆ thus optimal stock related to demand and supply. ಅಂದ್ರೆ ಹೆಂಗ್ ಡಿಮಾಂಡ್ ಇರ್ತದೆ ಅದ್ರ ಮೇಲೆ ನಾವು ಪ್ರೈಸ್ ನ ಫಿಕ್ಸ್ ಮಾಡಬಹುದು ಅಂತ ಹೇಳ್ತಾನೆ. ಸೊ ಡೈನಮಿಕ್ ಪ್ರೈಸಿಂಗ್ ಎಲ್ಲ ಆಗ್ತದೆ ಎಲೆಕ್ಟ್ರಾನಿಕ್ ಕಾಮರ್ಸ್ ಒಳಗ ಪಾಸಿಬಲ್ ಅದ ಅಂತ ಹೇಳ್ತಾರೆ. ಓಕೆ, ಬಟ್ ನಿಮ್ಗೆ ಆಫ್ಲೈನ್ ನಾಗ ಆಗಂಗಿಲ್ಲ ನೋಡಿ, ಕಸ್ಟಮರ್ ಬಂದು ನಿಂತಿರ್ತಾರೆ. ಓಕೆ, ಸೊ ಇಮಿಡಿಯೇಟ್ ಆಗಿ ಯಾರೋ ನಿಮ್ಗೆ ಹೇಳ್ತಾರೆ ಇದ್ರ ರೊಕ್ಕ ಈಗೇನೋ ಒಂದು ಪ್ರಾಡಕ್ಟ್ ಇಂಥದ್ದು ಏನದ 10% ಕಮ್ಮಿ ಆಗಿದೆ ಅಂತ ಹೇಳ್ತಾನೆ. ಸೊ ನೀವು ಅವಾಗ ಕಸ್ಟಮರ್ ಮುಂದೆ 10% ಕಮ್ಮಿ ಮಾಡಕ್ ಬರಂಗಿಲ್ಲ. ಓಕೆ, ಸೊ ಬಟ್ ಆಫ್ಲೈನ್ ಒಳಗ ಇಟ್ಸ್ ನಾಟ್ ಈಸಿಲಿ ಪಾಸಿಬಲ್, ಬಟ್ ನೀವು ಆನ್ಲೈನ್ ಒಳಗ ಎಲೆಕ್ಟ್ರಾನಿಕ್ ಕಾಮರ್ಸ್ ಯೂಸ್ ಮಾಡಿ ನೀವು ಅದನ್ನ ಮಾಡಬಹುದು ಅಂತ ಹೇಳ್ತಾನೆ. ನೆಕ್ಸ್ಟ್ ಒನ್, ಸಿಕ್ಸ್ ಒನ್, easy business can be conducted 24 hours a day. Okay, so electronic commerce ಏನಂದ್ರೆ 24 hours a day ನಾಗ ಮಾಡಬಹುದು. Okay, a buyer can wish to buy a product or avail a service whenever he or she want at any time of the day. ನೋಡಿ, Amazon ನಾಗ ಅದೆಲ್ಲ ಯಾವಾಗ ಮಾಡ್ತೀವಿ, ರಾತ್ರಿನೂ ನೀವು ಮಾಡ್ತೀರಿ. ಓಕೆ, ಸೊ ರಾತ್ರಿನೂ ಬೈ ಮಾಡ್ತೀರಿ. ಓಕೆ, ಬಟ್ ಅದನ್ನ ಆಫ್ಲೈನ್ ಆಗಂಗಿಲ್ಲ. ಸೊ ಯು ಕಾಂಟ್ ಗೋ ಫಾರ್ ಅ ಶಾಪ್ at 12 o'clock. Okay, mid 12. Okay, ಬಟ್ ನೀವು ಅದನ್ನ ಮನ್ಯಾಗ ಕುಂತು ನೀವು ಮಾಡ್ಬೋದು, ರಾತ್ರಿನೂ 12ಕ್ಕೆ ಹೋಗಿ ನೀವು ಮನ್ಯಾಗ ಶಾಪಿಂಗ್ ಮಾಡ್ಬೋದು. ಓಕೆ, ಸೊ ಏನ್ ಹೇಳ್ತಾನೆ, ಎಲೆಕ್ಟ್ರಾನಿಕ್ ಕಾಮರ್ಸ್ ಏನದ 24 hours a day ಮಾಡ್ಬೋದು, ಬಟ್ ನಿಮ್ಗೆ ಆಫ್ಲೈನ್ ಆಗಂಗಿಲ್ಲ. ಓಕೆ, ನೆಕ್ಸ್ಟ್ ಅಂದ್ರೆ ಅಲ್ಲಿ ಏನ್ ಹೇಳ್ತಾನೆ, ಬಾಯರ್ ಯಾವಾಗ ಬೇಕು ಅವಾಗ ಅವ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ seventh one, electronic commerce allows us to conduct business worldwide. Hence, it has a greater reach. Okay, electronic commerce ಏನಂದ್ರೆ ನಾವು ವರ್ಲ್ಡ್ ವೈಡ್ ಒಳಗೂ ಮಾಡಬಹುದು ಅಂತ ಹೇಳ್ತಾನೆ. ಸೊ ಈಗ ನೋಡ್ರಿ, ನಾ ಬಿಸ್ನೆಸ್ ಬಿಜಾಪುರ್ನಾಗ ಒಂದು ಸಣ್ಣ ಶಾಪ್ ಹಾಕತ್ತೆ ಅಂದ್ರೆ ಬರೀ ನಂದು ಬಿಜಾಪುರ್ ಪೀಪಲ್ಸ್ ಅಷ್ಟೇ ಆಕ್ಸೆಸ್ ಮಾಡ್ಬೋದು. ಓಕೆ, ಬಟ್ ನಾನು ಅದನ್ನ ಆನ್ಲೈನ್ ಶಾಪ್ ಮಾಡಿದೆ ಅಂತಂದ್ರೆ ನಾನು ವೆಬ್ಸೈಟ್ ನ ಹಾಕ್ಬಿಡ್ತೀನಿ, ಗೂಗಲ್ ಒಳಗೆ ನಾನು ಹಾಕ್ಬಿಡ್ತೀನಿ ನನ್ನ ಬಿಸ್ನೆಸ್. ಸೊ ಆಲ್ ಓವರ್ ದ ವರ್ಲ್ಡ್ .com ಅಂತ ಎಕ್ಸ್ಟೆನ್ಷನ್ ಕೊಟ್ರೆ ನಾನು ಆಲ್ ಓವರ್ ದ ವರ್ಲ್ಡ್ ನನ್ನ ಬಿಸ್ನೆಸ್ ನ ನಾನು ಮಾಡಬಹುದು. ಸೊ ಏನ್ ಹೇಳ್ತಾನಂತಂದ್ರೆ ಎಲೆಕ್ಟ್ರಾನಿಕ್ ಕಾಮರ್ಸ್ ಇಂದ ನಾವು ಬಿಸ್ನೆಸ್ ನ ವರ್ಲ್ಡ್ ವೈಡ್ ಮಾಡಬಹುದು. ಸೊ ಅದರಿಂದ ಏನಾಗ್ತದೆ, ನಮ್ಮ ಬಿಸ್ನೆಸ್ ನ ಗ್ರೇಟರ್ ರೀಚ್ ಆಗ್ತದೆ. ಅಂದ್ರೆ ಎಲ್ಲಿ ಬೇಕಾದಲ್ಲಿ ನಮ್ಗೆ ಪ್ರಾಡಕ್ಟ್ ಸೆಲ್ ಆಗ್ಬಹುದು ಅಂತ ಹೇಳ್ತಾನೆ. ಓಕೆ, ಸೊ ದಟ್ ಇಸ್ 7th point. So next 8th one is electronic commerce uses less manpower at the commercial documents generating and transferring end. Okay, so manpower ಏನದ ಇಲ್ಲಿ ಕಮ್ಮಿ ಆಗ್ತದೆ ಇಲ್ಲಿ electronic commerce ಒಳಗೆ. manpower ಅಂತ you know everybody. Okay, so electronic commerce ಏನದ manpower ನ ಕಮ್ಮಿ ಮಾಡ್ತದೆ at the commercial documents generating and transferring end. So ಎಲ್ಲಿ ಅಂತಂದ್ರೆ commercial documents generate ಮಾಡೋದು ಮತ್ತು ಟ್ರಾನ್ಸ್ಫರ್ ಮಾಡೋದು ಅಲ್ಲಿ ಏನಾಗ್ತದೆ, manpower
ಆನ್ಲೈನ್ ಆಫ್ಲೈನ್ ಶಾಪಿಂಗ್ ಹೋದ್ರೆ ನೀವು ಕಮರ್ಷಿಯಲ್ ಡಾಕ್ಯುಮೆಂಟ್ಸ್ ಬಿಲ್ಲಿಂಗ್ ಮಾಡ್ಬೇಕಾಗಿತ್ತಂದ್ರೆ ಅಲ್ಲಿ ಪರ್ಟಿಕ್ಯುಲರ್ ಪರ್ಸನ್ಸ್ ಕೊಡ್ಬೇಕಾಗ್ತದೆ. ಓಕೆ, ಸೊ ಅದನ್ನ ಸೆಂಡ್ ಮಾಡ್ಬೇಕಾಗಿ ಟ್ರಾನ್ಸ್ಫರ್ ಮಾಡ್ಬೇಕಂತಂದ್ರೆ ಏನಾರ ಒಂದು ಪ್ರಾಡಕ್ಟ್ ಟ್ರಾನ್ಸ್ಫರ್ ಮಾಡ್ಬೇಕಾಗಿತ್ತಂದ್ರೆ ಅಲ್ಲೂ ಒಂದ್ ಸ್ವಲ್ಪ ಮಂದಿ ಬೇಕಾಗ್ತದೆ. ಬಟ್ ಕಂಪೇರ್ ಟು ಆಫ್ಲೈನ್ ಎಲೆಕ್ಟ್ರಾನಿಕ್ ಕಾಮರ್ಸ್ ಯೂಸ್ ಮಾಡೋದ್ರಿಂದ ಏನಾಗ್ತದೆ, ಮ್ಯಾನ್ ಪವರ್ ಕಮ್ಮಿ ಆಗ್ತದೆ ಅಂತ ಹೇಳ್ತಾನೆ. ಸೊ ಕ್ಲಿಯರ್ everybody clear these 4 points? Raise your hands fast. Okay, lower your hands. We'll go for the next slide. Okay, so 9th one. Electronic commerce has capacity to adapt the sudden changes in the market. Hence, it is flexible business tool. Okay, so electronic commerce ನಾಗ ಏನದ ಅಂತಂದ್ರೆ ಮಾರ್ಕೆಟ್ ನಾಗ ನಾವು ಸಡನ್ ಚೇಂಜ್ ಮಾಡಬಹುದು ಅಂತ ಹೇಳ್ತಾನೆ. ಸೊ ಏನದ ಅದ ಹೇಳ್ದಾನ, ಮಾರ್ಕೆಟ್ ನಾಗ ಏನಾದ್ರು ಪ್ರಾಡಕ್ಟ್ ಇನ್ ಕಾಸ್ಟ್ ಇಮಿಡಿಯೇಟ್ ಆಗಿ ಕಮ್ಮಿ ಆಗಿತ್ತು ಅಂತಂದ್ರೆ ನೀವು ಅಲ್ಲಿ ಇಮಿಡಿಯೇಟ್ ಆಗಿ ಚೇಂಜ್ ನ ಮಾಡಬಹುದು. ಓಕೆ, ಸೊ ಅದು ಏನದ ಬಿಸ್ನೆಸ್ ಟೂಲ್ಗೆ ಫ್ಲೆಕ್ಸಿಬಲ್ ಅದ ಅಂತ ಹೇಳ್ತಾನೆ. ಓಕೆ, so whatever the changes in the market takes place can be changed easily in the electronic commerce. Okay, so electronic commerce has the capacity to adapt that sudden change in the market. So market again sudden change ಮಾಡಬಹುದು. Okay, so Pratibha, you have any doubt or you have any problem? You raise your hands. Okay, lower your hands then. Okay, next point, 10th one. EC provides updated market and this very useful in tracing product availability and accessing prices at a particular time. Okay, so electronic commerce is ಏನಾಗ್ತದೆ ನಮ್ಗೆ ಏನಾದ್ರೂ ಅಪ್ಡೇಟ್ ಇತ್ತಂತಂದ್ರೆ ಮಾರ್ಕೆಟ್ ನಾಗ, ಓಕೆ, ಸೊ ಮಾರ್ಕೆಟಿಂಗ್ ಸ್ಟಾಕ್ ನಾಗ ಇರ್ಬೋದು, ಪ್ರೈಸಸ್ ನಾಗ ಇರ್ಬೋದು, ಸೊ ವಾಟ್ ಎವರ್ ದ ಅಪ್ಡೇಟ್ಸ್ ಇನ್ ದ ಮಾರ್ಕೆಟ್ ಅದನ್ನ ನಾವು ವೆರಿ ಯೂಸ್ಫುಲ್ ಅದನ್ನ ಟ್ರ್ಯಾಕ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಯೂಸ್ಫುಲ್ ಅದ ಅಂತ ಹೇಳ್ತಾನೆ. ಓಕೆ, ಅಂದ್ರೆ ಟ್ರ್ಯಾಕಿಂಗ್ ಈಸಿ ಅದ. ಸೊ ಮಾರ್ಕೆಟ್ ನಾಗ ಏನ್ ನಡೆದಿದೆ, ಯಾವ ಪ್ರಾಡಕ್ಟ್ ಹೆಂಗ್ ನಡೆದಿದೆ, ಎಷ್ಟು ಪ್ರೈಸ್ ನಡೆದಿದೆ, ಸೊ ಇದನ್ನೆಲ್ಲ ಟ್ರ್ಯಾಕ್ ಮಾಡೋದು ಏನಿದೆ ಈಸಿ ಅದ ಅಂತ ಹೇಳ್ತಾನೆ. ಸೊ ಎನಿ ಅಪ್ಡೇಟ್ಸ್ ಇನ್ ದ ಮಾರ್ಕೆಟ್ ಏನದ ಟ್ರ್ಯಾಕ್ ಮಾಡೋದು ಅಂದ್ರೆ ಯಾವ್ದು ಅವೈಲಬಿಲಿಟಿ ಮ್ಯಾಮ್, ಈ ಪ್ರಾಡಕ್ಟ್ ಇಂದ ಎಷ್ಟು ಅವೈಲಬಿಲಿಟಿ ಇದೆ, ಈ ಪ್ರಾಡಕ್ಟ್ ಇಂದ ಎಷ್ಟು ಪ್ರೈಸ್ ಇದೆ, ಸೊ ಅದ್ರ ಅವೈಲಬಿಲಿಟಿ ಮತ್ತೆ ಆಕ್ಸೆಸಿಂಗ್ ಮೇಲೆ ಒಂದು ಪ್ರಾಡಕ್ಟ್ ನ ಟ್ರ್ಯಾಕಿಂಗ್ ಮಾಡೋದು ಈಸಿ ಆಗ್ತದೆ ಅಂತ ಹೇಳ್ತಾನೆ. ಸೊ ಟ್ರ್ಯಾಕಿಂಗ್ ಅಬೌಟ್ ದ updates in the market. So ಅದೇನದೆ electronic commerce ಆಗ ಈಸಿ ಆಗ್ತದೆ ಅಂತ ಹೇಳ್ತಾನೆ. Okay, next, easy provides a means to respond quickly with needed service or commodity to a vendor upon getting order or query for him or her. So ಇಲ್ಲಿ ನೋಡಿ electronic commerce ಅಂತ ಏನಂದ್ರೆ ನಮಗೆ ರೆಸ್ಪಾನ್ಸ್ ಜಲ್ದಿ ಸಿಗ್ತದೆ ಅಂತ ಹೇಳ್ತಾನೆ. ಫಾರ್ ಎಕ್ಸಾಂಪಲ್ ಏನೋ ಒಂದು ಪ್ರಾಡಕ್ಟ್ ಇನ್ ಫೀಡ್ಬ್ಯಾಕ್ ತಗೋಬೇಕಾಗಿತ್ತು ಅಂತ ತಿಳ್ಕೊಳ್ಳಿ. ಸೊ ಫೀಡ್ಬ್ಯಾಕ್ ತಗೋಬೇಕಾಗಿತ್ತಂದ್ರೆ ಏನಾಗ್ತದೆ, ಅವ್ರದ್ದು ಕ್ವಾರಿ ನಿಂತ ಅಥವಾ ಅವ್ರ ಏನಾದ್ರು ಕಮಾಂಡ್ ನಿಂತ ಅವರಿಗೆ ರೆಸ್ಪಾನ್ಸ್ ಕೊಡ್ಬೋದಕ್ಕೆ. ಅಲ್ಲಿ ಫೀಡ್ಬ್ಯಾಕ್ ಈಗ ಕೊಟ್ಟಿರ್ತಾನೆ ನೋಡ್ರಿ, ನೀವು ನಿಮ್ಮೆಲ್ಲರ ಆನ್ಲೈನ್ ಶಾಪಿಂಗ್ ನೋಡಿದ್ರೆ ಅದ ಇಮೇಜ್ ತಳಗ ಒಂದು ಫೀಡ್ಬ್ಯಾಕ್ ಕೊಟ್ಟಿರ್ತಾನೆ. ಓಕೆ, ಸೊ ಅಲ್ಲಿ ಸ್ಟಾರಿಂಗ್ ಕೊಟ್ಟಿರ್ತಾನೆ, ಇಲ್ಲ ಅಂತಂದ್ರೆ ಕಮೆಂಟ್ ಅಂತ ಕೊಟ್ಟಿರ್ತಾನೆ. ಸೊ ಅಲ್ಲಿ ಕ್ವಿಕ್ ರೆಸ್ಪಾನ್ಸ್ ಸಿಗ್ತದೆ ಅಂತ ಹೇಳ್ತಾನೆ. ಸೊ ಎಲೆಕ್ಟ್ರಾನಿಕ್ ಕಾಮರ್ಸ್. ಓಕೆ, ನೆಕ್ಸ್ಟ್ 12th one, electronic commerce forces business firms to cross country barriers for trading, thus enforcing globalization in a shifter way. Okay, so in electronic commerce forces, just a second. Okay, so electronic commerce forces business firms to cross country barriers for trading, thus enforcing globalization in a shifter way. Okay, ಸೊ ಈಗ ನಿಮ್ದ ಪ್ರಾಡಕ್ಟ್ ನ ಗ್ಲೋಬಲೈಸೇಷನ್ ಮಾಡ್ಬೇಕಂದ್ರೆ ವರ್ಲ್ಡ್ ವೈಡ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಏನಾದ್ರೂ ಕಂಟ್ರಿ ಬ್ಯಾರಿಯರ್ಸ್ ಗಳು ಬಂದು ಅಂತಂದ್ರೆ ಎಲೆಕ್ಟ್ರಾನಿಕ್ ಕಾಮರ್ಸ್ ಏನ್ ಮಾಡ್ತದೆ ಅದನ್ನ ಹೋಗಲಾಡಿಸ್ತದ ಅಂತ ಹೇಳ್ಬೋದು. ಅಂದ್ರೆ ಬಿಸ್ನೆಸ್ ಫರ್ಮ್ಸ್ ಏನಿರ್ತದ ಅವನ್ನ ಈಸಿ ವೇದಾಗ ಅವನ್ನೆಲ್ಲ ಬ್ಯಾರಿಯರ್ಸ್ ನ ತೆಗಿತದ ಅಂತ ಹೇಳ್ತಾನೆ. ಓಕೆ, ಸೊ ದಟ್ ಈಸ್ ಅಬೌಟ್ ದ 12. ಸೊ ಅಂಡರ್ಸ್ಟುಡ್ ಎವ್ರಿಬಡಿ? Raise your hands. Did you understood next 4 points?
Okay, lower your hands. Okay, so we'll see the next one. 13 advantages. So electronic commerce can carry virtually all kinds of business activities. Those are conducted in traditional commerce, but in an automated way. Okay. So ಏನ್ ಹೇಳತ್ತಂದ್ರೆ traditional commerce ನಾಗ ಏನ್ business activities ನ ಮಾಡ್ತಿದ್ರಿ ಎಲ್ಲ. Okay. So ಅವನ್ನೆಲ್ಲಾನು ನಾವು virtually automated way ದಾಗ ನಾವು electronic commerce ನಾಗ ಮಾಡ್ತೀವಿ ಅಂತ ಹೇಳ್ತಾರೆ. So whatever the activities. So traditional commerce is nothing but offline. So offline ಏನೇನ್ ಮಾಡ್ತೀರಿ ಎಲ್ಲಾನು ನಾವು ಆಟೋಮೆಟಿಕ್ ವೇದಾಗ ವರ್ಚುವಲಿ ಮಾಡ್ತೀವಿ ಅಂತ ಹೇಳಕತ್ತಾನೆ ಇಲ್ಲಿ ಇ ಕಾಮರ್ಸ್ ನಾಗ ಅಂದ್ರೆ ಯಾವುದೂ ನಾವು ಆಕ್ಟಿವಿಟೀಸ್ ನ ಬಿಟ್ಟಿಲ್ಲ. ಸೊ ಟ್ರೆಡಿಷನಲ್ ಕಾಮರ್ಸ್ ನಾಗ ಏನ್ ಆಕ್ಟಿವಿಟೀಸ್ ಇದಾವ ನಾವು ಬಿಟ್ಟಿಲ್ಲ, ಬಟ್ ಎಲ್ಲಾನು ವರ್ಚುವಲಿ ಮತ್ತೆ ಆಟೋಮೆಟಿಕ್ ವೇದಾಗ ಎಲೆಕ್ಟ್ರಾನಿಕ್ ಕಾಮರ್ಸ್ ನಾಗ ಮಾಡ್ತದೆ ಅಂತ ಹೇಳಕತ್ತಾನೆ. ಓಕೆ, ಸೊ ದಟ್ ಇಸ್ ಅಬೌಟ್ 13th one. So next 14th one is electronic commerce helps the business firms to sustain the requirements of competitive business world. Okay, so ಇಲ್ಲಿ ಹೇಳತ್ತಾನಂತಂದ್ರೆ electronic commerce helps a business firms, okay, to sustain the requirements of competitive business world. So ಅದೇ ಲಾಸ್ಟ್ ಒಂದು ಇತ್ತಲ್ಲ ಅದು ಗೊತ್ತಾಗಿದೆ. So business firms ಏನದಲ್ಲ ಅದ್ರ requirements ಏನದಾವಲ್ಲ ಅಂದ್ರೆ business related competitive business world ಒಳಗ. So competitive business world ಒಳಗ ಏನೇನ್ requirements ಅದಾವ ಏನೇನ್ ಪ್ರಾಡಕ್ಟ್ಸ್ ಬೇಕು, ಸೊ ಅದನ್ನೆಲ್ಲ ಬಿಸ್ನೆಸ್ ಫರ್ಮ್ಸ್ ಗಳು ಹೆಲ್ಪ್ ಮಾಡ್ತಾರೆ ಅಂತ ಹೇಳಕತ್ತಾರೆ. ಸೊ ಬಿಸ್ನೆಸ್ ಫರ್ಮ್ಸ್ ಇಸ್ ನಥಿಂಗ್ ಬಟ್ ದೇರ್ ವಿಲ್ ಬಿ ಸಮ್ ಗವರ್ಮೆಂಟ್ ಪೀಪಲ್ಸ್ ಹೂ ಆರ್ ಸ್ಪಾನ್ಸರಿಂಗ್ ಆರ್ ಎನಿ ಪರ್ಸನ್ಸ್ ಹೂ ಆರ್ ಸ್ಪಾನ್ಸರಿಂಗ್. ಸೊ ಯಾರ ರಿಲೇಟೆಡ್ ಬಿಸ್ನೆಸ್ ಫರ್ಮ್ಸ್ ಅವ್ರು ಇರ್ತಾರಲ್ಲ ಅವರ ಕಾಂಪಿಟೇಟಿವ್ ವರ್ಲ್ಡ್ ಒಳಗೆ ಏನೇ ರಿಕ್ವೈರ್ಮೆಂಟ್ಸ್ ಗಳಿದ್ವು ಅಂತಂದ್ರೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಕತ್ತಾರೆ. ಓಕೆ, ನೆಕ್ಸ್ಟ್ ಒನ್ ಇಸ್ 15th one. Easy frees us from managing ಇರಬೇಕಿದು. ಓಕೆ, ಇಟ್ಸ್ managing task of carrying money physically when paying to the selling parties, that is electronic fund transfer. So electronic fund transfer ಸಿಗ್ತದೆ ಅಲ್ಲೇ ನಮ್ಗೆ ಇದ್ರಾಗ ಈಸಿ ಒಳಗ, that is electronic commerce ಒಳಗ ನಮ್ಗೆ electronic fund transfer system ಅಂತ. ಸೊ ಅಲ್ಲೇನಾಗ್ತದೆ ನಾವು ನಮ್ದು ಮನಿನ ಫಿಸಿಕಲಿ ವೈಟ್ ಕೊಡ್ಬೇಕಂತ ಇಲ್ಲ ಅಂದ್ರೆ ಆನ್ಲೈನ್ ಅಮೌಂಟ್ ನ ಟ್ರಾನ್ಸಾಕ್ಷನ್ ಮಾಡಬಹುದು. ಸೊ electronic fund transfer system ಸಿಗ್ತದೆ. ಓಕೆ, ಸೊ electronic commerce ಒಳಗ. ಓಕೆ, clear? Next, so next we'll go for the next slide. Just a second. Okay, so next point is 16th one. Easy increases sales for companies and decreases cost. Okay, so company the sales increase ಮಾಡ್ತದೆ electronic commerce ಯೂಸ್ ಮಾಡೋದ್ರಿಂದ ಕಂಪನಿ ಸೇಲ್ಸ್ ಇನ್ಕ್ರೀಸ್ ಆಗ್ತದೆ. ಆಮೇಲೆ ಏನ್ ಮೇಂಟೆನೆನ್ಸ್ ಕಾಸ್ಟ್ ಇರ್ತದೆ ಅದನ್ನ ಡಿಕ್ರೀಸ್ ಮಾಡ್ತದೆ ಅಂತ ಹೇಳ್ತಾರೆ. ಸೊ ಎಲೆಕ್ಟ್ರಾನಿಕ್ ಕಾಮರ್ಸ್ ಯೂಸ್ ಮಾಡೋದ್ರಿಂದ ಸೇಲ್ ಹೆಚ್ಚಿಗೆ ಆಗ್ತದೆ, ಬಟ್ ಮೇಂಟೆನೆನ್ಸ್ ಕಾಸ್ಟ್ ಏನಿದೆ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ 17th one. Compared to traditional commerce, companies have a bigger compared to traditional commerce, companies have a bigger increase in their profit if they use electronic commerce. Okay, so ನಿಮ್ದು offline ಕಿಂತ traditional commerce ಕಿಂತ electronic commerce use ಮಾಡಿದ್ರೆ ಏನಾಗ್ತದೆ ಪ್ರಾಫಿಟ್ ಹೆಚ್ಚಿಗದ ಅಂತ ಹೇಳತಾನೆ. ಸೊ ಬಿಗರ್ ಇನ್ಕ್ರೀಸ್ ಇನ್ ದ ಪ್ರಾಫಿಟ್. ಸೊ ಹೆಂಗ್ ಅಂತ ಹೇಳಿ ಈಗ ನಾನು ಫಸ್ಟ್ ಆಗ್ಲೇ ಒಂದು ಎಕ್ಸಾಂಪಲ್ ಕೊಟ್ಟೆ. ನಾ ಏನು ಬಿಸ್ನೆಸ್ ಬಿಜಾಪುರ್ನಾಗ ನಾನು ಮಾಡಿದೆ ಅಂತಂದ್ರೆ ಬಿಜಾಪುರ್ನಾಗ ಒಂದ್ ಸ್ವಲ್ಪ ಮಂದಿ ಅಷ್ಟು ತಗೋತಾರೆ. ಓಕೆ, ಸೊ ಅಲ್ಲಿ ಏನಾಗ್ತದೆ ನಂಗೆ ಪ್ರಾಫಿಟ್ ಕಮ್ಮಿ ಆಗ್ತದೆ, ಬಟ್ ನಾ ಅದನ್ನ ವರ್ಲ್ಡ್ ವೈಡ್ ಮಾಡಿದೆ ಅಂತಂದ್ರೆ ಅಲ್ಲಿ 20 ಮಂದಿ ತಗೊಂಡ್ರು 40 ಮಂದಿ ತಗೋತಾರೆ. ಓಕೆ, ಸೊ ಅಲ್ಲಿ ಏನಾಗ್ತದೆ ನಮ್ದು ಪ್ರಾಫಿಟ್ ಹೆಚ್ಚಿಗೆ ಆಗ್ತದೆ ಅಂತ ಹೇಳ್ತಾನೆ. ಸೊ ಕಂಪೇರ್ ಟು ಟ್ರೆಡಿಷನಲ್ ಕಾಮರ್ಸ್, ಎಲೆಕ್ಟ್ರಾನಿಕ್ ಕಾಮರ್ಸ್ ನಾಗ ಏನಾಗ್ತದೆ ನಮ್ದು ಪ್ರಾಫಿಟ್ ಹೆಚ್ಚಿಗೆ ಮಾಡ್ಕೋಬಹುದು ಅಂತ ಹೇಳ್ತಾನೆ. ನೆಕ್ಸ್ಟ್ 18th one. Electronic commerce helps promotion and advertisement of small business firms, thus expanding their business. Okay, so electronic commerce ನಾಗ ಏನಾಗ್ತದೆ ನಾವು ಪ್ರಮೋಷನ್ ಮತ್ತೆ ಅಡ್ವರ್ಟೈಸ್ಮೆಂಟ್ ಗಳು ಮಾಡಬಹುದು ಅಂತ ಹೇಳ್ತಾನೆ. ಸೊ ಅದರಿಂದ ಏನಾಗ್ತದೆ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಇರ್ತಲ್ಲ ಅವರಿಗೆ ತಮ್ಮ ಬಿಸ್ನೆಸ್ ನ ಎಕ್ಸ್ಟೆಂಡ್ ಮಾಡಕ ಅಪರ್ಚುನಿಟಿ ಕೊಟ್ಟಂಗ ಆಗ್ತದೆ ಅಂತ ಹೇಳ್ತಾನೆ. ಸೊ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಅವರಿಗೆ ಅವ್ರ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡಾಕ ಒಂದು ಪ್ರಮೋಷನ್ ಮತ್ತೆ ಅಡ್ವರ್ಟೈಸ್ಮೆಂಟ್ ನಿಂದ ಹೆಲ್ಪ್ ಮಾಡ್ತದೆ. ಸೊ ಎಲೆಕ್ಟ್ರಾನಿಕ್ ಕಾಮರ್ಸ್ ಅದನ್ನ ಹೆಲ್ಪ್ ಮಾಡ್ತದೆ ಅಂತ ಹೇಳ್ತಾನೆ.
many examples we can see Facebook also. Facebook, Google, and just internet on ಮಾಡಿದ್ರೆ ಬರ್ತಿರ್ತಾ ನೋಡ್ರಿ ಮೊಬೈಲ್ ನಾಗ ಆಗಲಿ ಲ್ಯಾಪ್ಟಾಪ್ ನಾಗ ಆಗಲಿ ಸೈಡಿಗೆ ಅಡ್ವರ್ಟೈಸ್ಮೆಂಟ್ ಬಂದಿರ್ತಾವ. ಓಕೆ, ನೀವು ಒಂದು ಯಾವ ಸಾರಿ ನೀವು ಯಾವ್ದನ್ನ ಒಂದು ಆಪ್ ಹಾಕೊಂಡಿರಂತ ನಿಮ್ಮ ಮೊಬೈಲ್ದಾಗ. ಓಕೆ, ಸೊ ಆಪ್ ಹಾಕೊಂಡ್ರಿ ಅಂತಂದ್ರ ಅದ್ರದ್ದು ಏನಂತ ಅದ್ರ ಅಡ್ವರ್ಟೈಸ್ಮೆಂಟ್ ಬಂದಿರ್ತಾವ ನೋಡ್ರಿ. ಫಾರ್ ಎಕ್ಸಾಂಪಲ್ ನಾನು ಫ್ಲಿಪ್ಕಾರ್ಟ್ ಇತ್ತಂದ್ರೆ ಫ್ಲಿಪ್ಕಾರ್ಟ್ನೇ ಬಂದಿರ್ತದೆ ಏನಂತಾರೆ 25% ಆಫ್ ಆನ್ ದಿಸ್ ಪ್ರಾಡಕ್ಟ್, 50% ಆಫ್ ಆನ್ ದಿಸ್ ಪ್ರಾಡಕ್ಟ್, ಸೊ ದಿಸ್ ಪ್ರಾಡಕ್ಟ್ ಇಸ್ ನ್ಯೂಲಿ ಲಾಂಚ್ಡ್, ಸೊ ಹಂಗೆಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಾವ. ಓಕೆ, ಸೊ ಅದರಿಂದ ಏನಾಗ್ತದೆ ನಮ್ಮ ಬಿಸ್ನೆಸ್ ಇಂದ ಜಾಸ್ತಿ ಎಕ್ಸ್ಪೆಂಡ್ ಮಾಡ್ಕೋಬಹುದು ಅಂತ ಹೇಳ್ಬೋದು. ಓಕೆ, ಸೊ ದಟ್ ಈಸ್ ಅಬೌಟ್ ದ 18th one. So next 19th one is electronic commerce supports individuals to become business entrepreneurs in a straightforward way. So even a individual person now business entrepreneurs ಆಗಬಹುದು. So electronic commerce ಅಂತ ಹೇಳ್ತಾರೆ. ಸೊ ನೀವು ನೋಡಿ ಸಣ್ಣದ ಒಂದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಓಕೆ, if you have all the knowledge about the business and electronic commerce and computer networks and internet, we can start a small business. Okay, ನಮ್ದು ಸ್ಟ್ರೇಟ್ ಫಾರ್ವರ್ಡ್ ಅಲ್ಲೇ ನಮಗೆ ಒಂದು ಅಂಗಡಿ ಹಾಕಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡ್ಬೇಕಂತ ಏನಿರಂಗಿಲ್ಲ. ಓಕೆ, ಸೊ ಡೈರೆಕ್ಟ್ಲಿ ಒಂದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ನ ನಾವು ಮನ್ಯಾಗ ಕುಂತಿನ ಸ್ಟಾರ್ಟ್ ಮಾಡ್ಬೋದು. ಸೊ ಅದಕ್ಕೆ ಎಲೆಕ್ಟ್ರಾನಿಕ್ ಕಾಮರ್ಸ್ ಸಪೋರ್ಟ್ ಮಾಡ್ತಿದೆ ಅಂತ ಹೇಳ್ತಾರೆ. ಓಕೆ, so the last 21 is electronic commerce empowers consumers around the world by providing the meeting ground and platform for trading. So total ಏನ್ ಹೇಳ್ತಾನೆ ಓವರ್ಲಿ ಅಂತಂದ್ರೆ ಎಲೆಕ್ಟ್ರಾನಿಕ್ ಕಾಮರ್ಸ್ ಕನ್ಸ್ಯೂಮರ್ಸ್ಗೆ ಒಂದು ಎಂಪವರ್ಸ್ ಕೊಡ್ತಾನೆ. ಅದಕ್ಕಂತಂದ್ರೆ ಒಂದು ಮೀಟಿಂಗ್ ಮಾಡಕ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾನೆ ಬಿಸ್ನೆಸ್ ರಿಲೇಟೆಡ್ ಅಂತೇಳಿ. ಸೊ ಇದೆಲ್ಲ ಇದಕ್ಕೆ ಹೆಲ್ಪ್ ಆಗ್ತದೆ, ಕನ್ಸ್ಯೂಮರ್ಸ್ಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು. ಸೊ ಟೋಟಲಿ ದೇರ್ ಆರ್ 20 points in the advantages of the electronic commerce. Hope everybody understood these 20 points. Cleared? Everybody cleared? Everybody cleared about the advantages of the electronic commerce? Raise your hands fast. All 20 points are important. Okay, you may get question on this. I want a reply from everybody. Please raise your hands fastly. Everybody. ಯಾಕೆ ಎವ್ರಿ ಟೈಮ್ ಹೇಳ್ಬೇಕೇನು ನಾನು ಎಲ್ಲರೂ ಕೈ ಎತ್ರಿ ಅಂತ ಅನ್ಸುತ್ತೆ. ಕೇಳಿದ್ರೆ ನೀವು ಎತ್ತಕ್ಕೆ ಬರಂಗಿಲ್ಲ. ಓಕೆ, ಸೊ ಲೋವರ್ ಯುವರ್ ಹ್ಯಾಂಡ್ಸ್. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಎಲೆಕ್ಟ್ರಾನಿಕ್ ಕಾಮರ್ಸ್. ಓಕೆ, ಒಂದು ಅಡ್ವಾಂಟೇಜಸ್ ಅದ ಅಂತಂದ್ರೆ ಅಲ್ಲೊಂದು ಡಿಸ್ಅಡ್ವಾಂಟೇಜಸ್ ಇದ್ದೇ ಇರ್ತದೆ. ಓಕೆ, ಸೊ ವಿಲ್ ಸಿ. ಈಗ ಯಾರೇ ನಾರ್ಮಲ್ ಪರ್ಸನ್ಸ್ ನೋಡ್ರಿ ಅವ್ರ ಕಡೆ ಒಂದು ಅಡ್ವಾಂಟೇಜಸ್ ಅದ ಅಂತಂದ್ರೆ even he has a disadvantages also. Okay, so we can say that even e-commerce have a disadvantages. Okay, so in disadvantages anta nodkoತ ಹೋಗೋಣ. So disadvantages and bhal illa but advantages bhal adavu. Okay, so first one is electronic commerce need huge initial investment for setting up hardware and software. Okay, ನಿಮಗೆ ಇನ್ವೆಸ್ಟ್ಮೆಂಟ್ ನಾ ಏನು ಹೇಳಿದೆ ಶಾಪ್ ಹಾಕಕ್ಕೆ ಇನ್ವೆಸ್ಟ್ಮೆಂಟ್ ಇಲ್ಲ, ಬಟ್ ನಿಮ್ಗೆ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಸೆಟಪ್ ಮಾಡಕ್ಕೆ ಇನ್ವೆಸ್ಟ್ಮೆಂಟ್ ಹಾಕ್ಬೇಕು ಅಂತ ಹೇಳತ್ತಾನ. ಓಕೆ, ಸೊ ಈಗ ನೀವು ನಿಮ್ದೇ ಆದಂಥ ಒಂದು ಆ್ಯಪ್ ರೆಡಿ ಮಾಡ್ಕೋಬೇಕು, ನಿಮ್ದೇ ಆದಂಥ ಒಂದು ವೆಬ್ಸೈಟ್ ರೆಡಿ ಮಾಡ್ಕೋಬೇಕು. ಓಕೆ, ಸೊ ಅದಕ್ಕೆಲ್ಲ ಸಪೋರ್ಟ್ ಮಾಡಕ್ಕೆ ಒಂದು ಡಾಟಾ ಬೇಸ್ ರೆಡಿ ಮಾಡಬೇಕು, ಒಂದು ಕ್ಲೌಡ್ ರೆಡಿ ಮಾಡಬೇಕು. ಸೊ ಹಾರ್ಡ್ವೇರ್ ಆ್ಯಂಡ್ ರಿಲೇಟೆಡ್ ಟು ಸಾಫ್ಟ್ವೇರ್ whatever the things present there, so ಅದಕ್ಕೆಲ್ಲ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ದಟ್ ಈಸ್ ದ ಫಸ್ಟ್ advantages of the e-commerce. Okay, second one, e-commerce faces digital, legal and security issues compared to the traditional commerce. We can see this, even though there are many security present in the e-commerce. Okay, ಈಗಿನೊಳಗೆ ಏನದ ಬಹಳಷ್ಟು e-commerce ನಾಗ ಬಹಳ ಸೆಕ್ಯೂರಿಟಿ ಕೊಡಾಕತ್ತಾನ, ಆಮೇಲೆ ಬಹಳಷ್ಟು ಎನ್ಕ್ರಿಪ್ಷನ್ ಡಿಕ್ರಿಪ್ಷನ್ ಪ್ರಾಡಕ್ಟ್ ಮೆಥಡ್ಸ್ ಹಾಕಾಕತ್ತಾನ. ಸೊ ಎಷ್ಟೇ ಸೆಕ್ಯೂರಿಟಿ ಇಶ್ಯೂ ಹಾಕಿದ್ರು ಏನಾಗತ್ತದ, ಒಂದು ಸ್ವಲ್ಪ ಎಲ್ಲಾದ್ರೂ ಒಂದು ಸ್ವಲ್ಪ ಸೆಕ್ಯೂರಿಟಿ ರಿಲೇಟೆಡ್ ಇಶ್ಯೂಸ್ ಆಗತ್ತಾವ. ಫಾರ್ ಎಕ್ಸಾಂಪಲ್ ನಾ ಹೇಳ್ಬೋದು, ಮನೇಲಿ ಏನಾಯ್ತು, ನಾ ಯಾವುದೋ ಒಂದು ಪ್ರಾಡಕ್ಟ್ ಬೈ ಮಾಡಾಕತ್ತಿದೆ.
ಸೊ ಅಲ್ಲೇ ನಾನು ಟ್ರಾನ್ಸ್ಫರ್ ಮಾಡಿನ ಅಮೌಂಟ್. ಓಕೆ, ಬೈ ಯೂಸಿಂಗ್ ಪೇಟಿಎಂ ಹ್ಯಾವ್ ಟ್ರಾನ್ಸ್ಫರ್ಡ್ ಮೈ ಅಮೌಂಟ್. ಓಕೆ, ಬಟ್ ಅದು ಪೇ ಆಗಿಲ್ಲ, ಬಟ್ ಫ್ರಮ್ ಮೈ ಅಕೌಂಟ್ ಇಟ್ ಆಗ್ಯದ, ಅದು ಡಿಲೀಟ್ ಮೀನ್ಸ್ ಕಟ್ ಆಗ್ಯದ ಅಮೌಂಟ್. ಓಕೆ, ಬಟ್ ಅಲ್ಲೇ ಅವರಿಗೆ ಪೇ ಆಗಿಲ್ಲ. ಅಫ್ಕೋರ್ಸ್ ಬ್ಯಾಂಕ್ ಅವ್ರು ಅದನ್ನ ಆಮೇಲೆ ಹಾಕ್ತಾರೆ, ಬಟ್ ಏನಾಗ್ತದೆ ಸ್ವಲ್ಪ ಇಶ್ಯೂ ಆಗ್ಬಿಡ್ತದೆ. ಓಕೆ, ಸೊ ಇಂಥ ಇಶ್ಯೂಸ್ ಭಾಳ ನೋಡ್ತೀವಿ. ಸೊ ಸೆಕ್ಯೂರಿಟಿ ರಿಲೇಟೆಡ್ ಟು ದ ಅಮೌಂಟ್ ಆರ್ ಸೆಕ್ಯೂರಿಟಿ ರಿಲೇಟೆಡ್ ಟು ದ ಡಾಟಾ ಏನದ ಲ್ಯಾಗಿಂಗ್ ಅದ ನಾನು ಅಂತ ಹೇಳ್ಬೋದು. ಓಕೆ, ಸೊ ಇವನ್ ದ ಮೆನಿ ನ್ಯೂ ಸೆಕ್ಯೂರಿಟಿ ಮೆಥಡ್ಸ್ ಆರ್ ಕಮ್ಮಿಂಗ್. ಸೊ ನಾನು ಈಗ ಹೊಸ ಎನ್ಕ್ರಿಪ್ಷನ್ ಮೆಥಡ್ಸ್ಗಳು ಬಂದ್ರು ಏನಾಗ್ತದೆ ಇ ಕಾಮರ್ಸ್ನಾಗ ಒಮ್ಮೊಮ್ಮೆ ಅಂತ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ಬೋದು. ಓಕೆ, ಸೊ ದಟ್ ಈಸ್ ದ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಇ ಕಾಮರ್ಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಈಸ್ electronic commerce needs re-engineering of business process which may face some technical hurdles and divine the profits. Okay, ಈಗ ಏನೋ ಒಂದು ಬಿಸ್ನೆಸ್ ರೆಡಿ ಮಾಡಿರ್ತೀರಿ, ಸೊ ಅಲ್ಲೇ ಮತ್ತೆ ನಿಮ್ಗೆ ಚೇಂಜ್ ಮಾಡೋದ ಅಂತಂದ್ರೆ ಅದು ಟೋಟಲಿ ರೀಇಂಜಿನಿಯರಿಂಗ್ ಮಾಡ್ಬೇಕು ನೀವು ಅಲ್ಲಿ. ಸೊ ಅದರಿಂದ ಏನಾಗ್ತದೆ ನಿಮ್ದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗ್ಬೋದು, ಆಮೇಲೆ ನಿಮ್ದು ಪ್ರಾಫಿಟ್ಗೆ ಒಂದು ಸ್ವಲ್ಪ ಹರ್ಡಲ್ ಆಗ್ಬೋದು ಅಂತ ಹೇಳ್ತಾನೆ. ಅಂದ್ರೆ ನಿಮ್ ಪ್ರಾಫಿಟ್ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ಹೇಳ್ತಾನೆ. ಸೊ ವೆನೆವರ್ ಯಾವಾಗ ನಿಮಗೆ ರೀಇಂಜಿನಿಯರಿಂಗ್ ಮಾಡ್ಬೇಕಾಗ್ಯದ ಅಂತ ಅನಿಸ್ತದ ನಿಮ್ ಬಿಸ್ನೆಸ್ ಒಳಗ, ಅಲ್ಲಿ ನಿಮಗೆ ಓನ್ಲಿ ರೀಇಂಜಿನಿಯರಿಂಗ್ ಮಾಡಿದಾಗ ಅಷ್ಟೇ. ಸೊ ರೀಇಂಜಿನಿಯರಿಂಗ್ ಮಾಡಿದಾಗ ಅಷ್ಟೇ ನಿಮ್ಗೆ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬರ್ತಾವ, ಮತ್ತೆ ನಿಮ್ ಪ್ರಾಫಿಟ್ಗೆ ಒಂದು ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ದ ಥರ್ಡ್ ಡಿಸ್ಅಡ್ವಾಂಟೇಜಸ್ ಆಫ್ ದ ಇ ಕಾಮರ್ಸ್. ಓಕೆ, next fourth one is e-commerce needs proper coordination between all channels in supply chain, otherwise bottleneck will be created. So ಏನಾಗ್ತದೆ ಎಲ್ಲಾ ಕಡೆನೂ ನೀವು ಒಂದು ಎಲೆಕ್ಟ್ರಾನಿಕ್ ಕಾಮರ್ಸ್ ಸ್ಟಾರ್ಟ್ ಮಾಡಿದಂತಂದ್ರೆ ಒಂದು ಪ್ರಾಡಕ್ಟ್ ಬಾಯ್ ಆಗೋದ್ರಿಂದ ಒಂದು ಪ್ರಾಡಕ್ಟ್ ಸೆಲ್ ಆಗತ್ತನಾನು ಅಂದ್ರೆ ಒಬ್ರು ಬಾಯ್ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಹೋಗಿ ಮುಟ್ಟತನಾನು ನಿಮ್ದು ಕೋಆರ್ಡಿನೇಷನ್ ಏನದ ಕರೆಕ್ಟ್ ಇರ್ಬೇಕಂತ ಹೇಳ್ತಾನೆ. ಸೊ ಆಲ್ ಚಾನಲ್ಸ್ ಆಫ್ ಸಪ್ಲೈ ಚೈನ್ ಅನ್ನತಾನೆ. ಸೊ ಆಲ್ ಚಾನಲ್ಸ್ ಆಫ್ ಸಪ್ಲೈ ಚೈನ್ ಅಂತಂದ್ರೆ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ರು ಅಂತಂದ್ರೆ ಕಸ್ಟಮರ್ಸ್ ಅದನ್ನ ಬೈದು ಅವ್ರಿಗೆ ಮುಟ್ಟತನಾನು ಎಲ್ಲಾನು ಕರೆಕ್ಟ್ ಆಗತ್ತನಾನು ನಮ್ದು ಕೋಆರ್ಡಿನೇಷನ್ ಕರೆಕ್ಟ್ ಇರ್ಬೇಕು. ಸೊ ಒಂದ್ ಸ್ವಲ್ಪ ಏನಾರ ಪ್ರಾಬ್ಲಮ್ ಆತಂತಂದ್ರೆ ನಮ್ ಪ್ರಾಡಕ್ಟ್ ಅನ್ನ ಕರೆಕ್ಟ್ ಆಗಿ ರೀಚ್ ಆಗಂಗಿಲ್ಲ. ಓಕೆ, ಸೊ ಅದರಿಂದ ಏನಾಗ್ತದೆ ನಿಮ್ಗೆ ಬಾಟಲ್ ನೆಕ್ಸ್ ಕ್ರಿಯೇಟ್ ಆಗ್ತವೆ. ಸೊ ಬಾಟಲ್ ನೆಕ್ ಇಸ್ ನಥಿಂಗ್, ನಾವು ಹೇಳ್ತೀವಲ್ಲ ಹಂಗಾತ ಹಿಂಗಾತ ಹಂಗಾತ. ಸೊ ಬಾಟಲ್ ನೆಕ್ಸ್ ನ ಕ್ರಿಯೇಟ್ ಮಾಡ್ತದೆ ಅಂತ ಹೇಳ್ತಾರೆ. ಓಕೆ, ಸೊ ಕೋಆರ್ಡಿನೇಷನ್ ಕರೆಕ್ಟ್ ಇರ್ಬೇಕು. ಸೊ ಕೋಆರ್ಡಿನೇಷನ್ ಕರೆಕ್ಟ್ ಆಗ್ಲಿಲ್ಲ ಅಂತಂದ್ರೆ ನಮ್ದು ಪ್ರಾಬ್ಲಮ್ ಆಗ್ತದೆ ಬಿಸ್ನೆಸ್ಗೆ. ಓಕೆ, ಸೊ ಒಂದು ಹೆಸರು ಕುಂದ್ಬಿಡ್ತದೆ, ಇವ್ರಿಗೆ ಜಲ್ದಿ ಕೊಡಂಗಿಲ್ಲ, ಇವ್ರು ಇಂಥ ಪ್ರಾಡಕ್ಟ್ ಕೊಡ್ತಾರ. ಸೊ ದಟ್ ಈಸ್ ನಥಿಂಗ್ ಬಟ್ ಅ ಬಾಟಲ್ ನೆಕ್ಸ್. ಓಕೆ, ಸೊ ನೆಕ್ಸ್ಟ್ ಫಿಫ್ತ್ ಒನ್ ಈಸ್ electronic commerce is adopted normally by large organizations because of their economics of scale, and small firms fail to adopt e-commerce and take its advantages. Okay, so ಏನದ ಅಂತಂದ್ರೆ ಲಾರ್ಜ್ ಆರ್ಗನೈಸೇಷನ್ ದವರಿಗೆ ಜಲ್ದಿ ಅಡಾಪ್ಟ್ ಮಾಡ್ಕೋತಾರೆ. ಓಕೆ, ಬಟ್ ಸ್ಮಾಲ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಅವ್ರು ಏನದ ಅವರಿಗೆ ಅವ್ರ ಎಲೆಕ್ಟ್ರಾನಿಕ್ ಕಾಮರ್ಸ್ ನ ಜಲ್ದಿ ಅಡಾಪ್ಟ್ ಮಾಡ್ಕೋತಾರೆ. ಬಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀದವ್ರಿಗೆ ಏನದ ಇ ಕಾಮರ್ಸ್ ಜಲ್ದಿ ಅಡಾಪ್ಟ್ ಮಾಡ್ಕೊತ ಆಗಂಗಿಲ್ಲ ಅಂತ ಹೇಳ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಅಮೆಝಾನ್ ಏನದಾರ ಆಲ್ರೆಡಿ ಅವ್ರದ್ದು ಒಂದು ಕ್ವಾಲಿಟಿ ಅವ್ರದ್ದು ಒಂದು ಹೆಸರು ಕುಂತದ್ದು. ಸೊ ದೇ ಆರ್ ಲಾರ್ಜ್ ಆರ್ಗನೈಸೇಷನ್. ಸೊ ಅವ್ರು ಜಲ್ದಿ ಅದನ್ನ ಅಡಾಪ್ಟ್ ಮಾಡ್ಕೋತಾರೆ. ಬಟ್ ಈಗ ನಾನೇ ಒಂದ್ ಸಣ್ಣ ಬಿಸ್ನೆಸ್ ಚಾಲು ಮಾಡ್ದೆ ಅಂತಂದ್ರೆ ನನಗೆ ಎಲೆಕ್ಟ್ರಾನಿಕ್ ಕಾಮರ್ಸ್ ಒಳಗ ಅಮೆಝಾನ್ ಜೊತೆ ಕಾಂಪಿಟೇಷನ್ ಆಗ್ಬಿಡ್ತದೆ. ಓಕೆ, ಅಂದ್ರೆ ನಾ ಅವ್ರ ಹಂಗ ಪ್ರಾಡಕ್ಟ್ಸ್ ಸೆಲ್ ಮಾಡ್ತಿರ್ತೇನೆ, ಬಟ್ ಏನಾಗ್ತದೆ ಎಲ್ಲಾರ್ಗು ಅವ್ರ ಮ್ಯಾಗ ಭರೋಸೆ ಕುಂತಿರ್ತದೆ ಅಮೆಝಾನ್ ಜೊತೆ. ಬಟ್ ನಮ್ದು ಪ್ರಾಡಕ್ಟ್ ಎಲ್ಲಾನು ಕರೆಕ್ಟ್ ಆಗಿ ಸೆಟ್ ಆಗತ್ತನ್ನ ಜಲ್ದಿ ಅಡಾಪ್ಟ್ ಆಗಂಗಿಲ್ಲ. ಸೊ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ದವ್ರಿಗೆ ಏನಿದೆ ಜಲ್ದಿ ಅಡಾಪ್ಟ್ ಆಗಂಗಿಲ್ಲ, ಬಟ್ ಲಾರ್ಜ್ ಆರ್ಗನೈಸೇಷನ್ ದವ್ರಿಗೆ ಜಲ್ದಿ ಅದನ್ನ ಅಡಾಪ್ಟ್ ಮಾಡ್ಕೋತಾರೆ ಎಲೆಕ್ಟ್ರಾನಿಕ್ ಕಾಮರ್ಸ್ ಅಂತ ಹೇಳ್ಬೋದು. ಓಕೆ, ಸೊ ದಟ್ ಈಸ್ ದ ಫಿಫ್ತ್ disadvantages. And the sixth disadvantages is, as electronic commerce is totally automatic business activity, failure of the system can cause serious damage to the company. Okay, main important point. Okay, ಎಲ್ಲಾನು ಎಲೆಕ್ಟ್ರಾನಿಕ್ ಕಾಮರ್ಸ್ ಏನದ ನಿಮ್ ಅವ್ರ ಸಿಸ್ಟಮ್ ಒಳಗೆ ನಡೀತಿರ್ತದೆ, ಆಟೋಮೆಟಿಕ್ ಆಗಿ ಸಿಸ್ಟಮ್ ಒಳಗೆ ನಡೀತಿರ್ತದೆ. ಓಕೆ, ಈ ಯಾವ್ದು ಎಲ್ಲ ಒಂದು ನೆಟ್ವರ್ಕ್ಸ್ ಕ್ರಿಯೇಟ್ ಮಾಡಿರ್ತಾರೆ, ನಂಬರ್ ಆಫ್ ಸಿಸ್ಟಮ್ಸ್ ಕನೆಕ್ಟ್ ಮಾಡಿರ್ತಾರೆ. ಓಕೆ, ಸೊ ಎಲ್ಲಾನು ನಡೀತಿರ್ತದೆ. ಏನೋ ಒಂದು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಸೀರಿಯಸ್ಲಿ ಅಲ್ಲೇ ಡ್ಯಾಮೇಜ್ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ವಾಟ್ ಎವರ್ ದ ಪ್ರಾಬ್ಲಮ್ ಅರೈಸಸ್, ದ ಡ್ಯಾಮೇಜ್ ಇನ್ ದ ಕಂಪನಿ ಕಾಸಸ್ ಅಂತ ಹೇಳ್ಬೋದು. ಸೊ ಒಂದೇ ಸಿಸ್ಟಮ್ ಏನೋ ಬಂದ್ ಆಯ್ತು,
ಸೊ ಈಗ ಕಂಪ್ಯೂಟರ್ ನೆಟ್ವರ್ಕ್ ಮಾಡಿಟ್ಟಿರ್ತಾರೆ, ಸರ್ವರ್ ಮಾಡಿಟ್ಟಿರ್ತಾನೆ. ಸೊ ಸರ್ವರ್ನೇ ಬಂದ್ ಆತು ಅಂತ ತಿಳ್ಕೊರ ಅವ್ರದ್ದು. ಸೊ ಅಲ್ಲಿ ಏನಾಗ್ತದೆ, ಕಂಪನಿಗೆ ಡ್ಯಾಮೇಜ್ ಆಗ್ತದೆ, ಲಾಸ್ ಆಗ್ತದೆ ಅಂತ ಹೇಳ್ತಾನೆ. ಸೊ ಟೋಟಲಿ ಆಟೋಮೆಟಿಕ್ ಇರೋದ್ರಿಂದ ಏನಾಗ್ತದೆ, ಎನಿ ಕಾಸಸ್ ಇನ್ ದ ಸಿಸ್ಟಮ್ ಕ್ಯಾನ್ affect the company very seriously ಅಂತ ಹೇಳ್ಬೋದು. So these are the some disadvantages of the electronic commerce. I hope everybody understood the 6 points in the disadvantages. Clear everybody? Raise your hands fast. Have cleared and raise your hands. Cleared or illa ಅಂತ ಹೇಳ್ತೀನಿ ನಾನು. 6 points in the disadvantages. Anybody have doubts? Okay, lower your hands. Anybody have doubts about the advantages and disadvantages of the e-commerce? I'm waiting for your reply. Anybody have doubts in the advantages and disadvantages of the e-commerce? No? Okay. Okay. So we'll stop here. In the next class, we'll start with the next topic. Okay? Okay. So thank you. I'm going to end the section now. Okay? Thank you.